ಏನ ಮಗ, 2 ವಾರ ಬರಲ್ಲ ಅಂದ್ಬಿಟ್ಟು 2 ದಿವಸಕ್ಕೆ ಬಂದ್ಬಿಟ್ಟಿದ್ಯಾ? ಊರಲ್ಲಿ ತುಂಬ ಬೇಜಾರಾಯ್ತು ಮಗ, ಅದಕ್ಕೆ ಬಂದ್ಬಿಟ್ಟೆ. ಏನೋ ಮಚ್ಚ, ಊಟ ಮಾಡ್ದೇನೋ? ಆಯಿತು, ನಿಮ್ದಾಯ್ತಾ? ನಮ್ದಾಯ್ತು ಮಗ. ತಗೋ ಸೇದ್ ಮಗ, ನನಗೆ ತುಂಬ ಸುಸ್ತಾಯ್ತೈತೆ, ನಾನು ಮಲ್ಕೋತೀನಿ. ಇರು ಮಗ, ನನಗೂ ಟಯರ್ಡ್ ಆಗಿದೆ, ನಾನು ಬರ್ತೀನಿ. ಮಲ್ಕೊಳ್ಳೋ, ಪದೇ ಪದೇ ಯಾಕೆ ಹಿಂಸೆ ಕೊಡ್ತಿದೀಯ? ಸೊ ನೀ ಮಲ್ಕೊಳ್ಳೋ. ನಮ್ಮನ್ನು ಭಯ ಪಡಿಸ್ಬಿಟ್ಟು ಅಲ್ಲಿ ಆರಾಮಾಗಿ ಹೆಂಗ್ ಮಲಗಿದ ನೋಡೋ ಅವನು. ಏನಾಯ್ತು? 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 ಏನಾಯ್ತು ನಿಂಗೆ? ಏನಾಯ್ತು? ಹೇಳು. ಯಾರು? ಏನಾಯ್ತು? ಯಾರು? ಯಾರು? ಏನಾಯ್ತು? ಲೋ, ನಂಗೆ ತುಂಬ ಭಯ ಆಗ್ತೈತೆ ಕಣೋ.
ಮಗ ಅವ್ನ್ ಏನಾದ್ರು ಮಾಡ್ಬೇಕಣ್ಣ ನಾವು, ಇಲ್ಲಾಂದ್ರೆ ನಮ್ಮನ್ನ ಏನಾದ್ರು ಮಾಡ್ತಾನೆ. ಹಾ ಹಾ ಮಾಡ ನಡ್ರು. ಮಾಡ್ಲೇಬೇಕು. ಹಾಂ ನಡ್ರಿ. ನೋಡು ಹುಡ್ಕಾಡು ಎಲ್ಲಿದ್ದಾನೆ. ಏ ಬನ್ರೋ ಇಲ್ಲೇ ಇದ್ದಾನೆ, ಬನ್ರೋ. ಲೇ ಸಾಯಿಸ ಬಿಟ್ರಲ್ಲೇ ಅವನ್ನ. ಏನು ಮಾಡೋದು ಇವಾಗ? ಚೀಲ ತಗೊಂಡು ಹೋಗೋ. ಲೋ ಫ್ರೆಂಡ್ ಕಂಡ್ಲಾ, ನಿಧಾನ ಕೇಸಿರೋ. ಲವ್ ನೀನೇನ ಲವ್ ಸಾಯ್ಸಕ್ಕಿಂತ ಮುಂಚೆನೆ ಹೇಳ್ಬೇಕಾಯ್ತು. ನಾಯಿ ಹೊಡೆದಂಗ್ ಹೊಡೆದೆ. ನೀವಿಬ್ರು ಫಸ್ಟು ಜಗಳ ಆಡೋದು ನಿಲ್ಸಿ, ಫಸ್ಟ್ ಬಾಡಿ ಎತ್ಕೊಳ್ಳೋಣ ನಡ್ರಿ. ಹಾ ಎತ್ಕೊಳ್ಳೋ. ಯಾರಾದ್ರೂ ನೋಡೋರು ಫಸ್ಟ್ ಗಾಡಿ ಎತ್ಕೊಂಡು ನಡಿ. ಹತ್ಕೊಳ್ಳೋ.
ಗುರು ಇದೆಲ್ಲ? ಏನ್ಲಾ ಇವಾಗ ತಾನೇ ಸಾಯಿಸಿ ಬಂದಿದ್ದೀವಿ, ಅಷ್ಟು ಬೇಗ ಯಾರು ಗೊತ್ತಾಯ್ತಲ್ಲ? ಇವನ್ ಮೊಬೈಲಿಂದ ಶ್ರದ್ಧಾಂಜಲಿ ಅಂತ ಬಂದೈತಲ್ಲೋ. ಫಸ್ಟು ಅವ್ನ ಮೊಬೈಲ್ ಯಾರ ಹತ್ರ ಇದೆ ಅಂತ ತಿಳ್ಕೊಳ್ರು. ಅವನ ಬೇರೆಯವನ ನೋಡೋಣಂತೆ. ಲವ್ ಲಾಸ್ಟಲ್ಲಿ ಚೀಲ ಕಟ್ಟಿದ್ದು ನಾನೇ ಕಣೋ, ಅಷ್ಟರಲ್ಲಿ ಪ್ರಾಣನೇ ಹೊಂಟೋಗಿತ್ತು. ನನಗೂ ಗೊತ್ತಾಗ್ತಿಲ್ಲ, ಅದಕ್ಕೆ ಅವನಿಗೆ ಫೋನ್ ಮಾಡಿಬಿಟ್ಟು ತಿಳ್ಕೊಂತ ಹೇಳ್ತಾ ಇದ್ದೀನಿ. ತಿಳ್ಕೊಳ್ಳೋ. ಹಲೋ ಅಮ್ಮ, ಅವನಿಲ್ವೇನಮ್ಮ? ಮೂರ್ ದಿನದಿಂದಲೇ ಸತ್ತೋದ ಕಣಪ್ಪ. 3 ದಿನದಿಂದಲೇ ಊರಿಗೆ ಬಂದಿದ್ದ. ಅಜ್ಜಿ ಇನ್ನ ಮನೆಗಿಲ್ಲ? ಈಗ ಬಂದೇನಪ್ಪ. ಹಾಂ ಈಗ ಬಂದೆ. ಅಪ್ಪೆಲ್ಲೋಯ್ತು? ಎಲ್ಲ ಹೋಗ್ಯವನ ಎಣ್ಣೆ ಕುಡ್ಸಾಯಕ್ಕೆ. ಊಟ ಮಾಡಿ ಬಾ ಮಗ. ಇಲ್ಲ ಊಟ ಆಯ್ತು, ನಾ ಮಲ್ಕೋತೀನಿ. ಸರಿ ಮಗ ಮಲ್ಕೋ. ಮೊಮ್ಮಗ್ನೆ ಕೋಪ ಟೀ ಕುಡಿ, ಎದ್ದಳಪ್ಪ. ಅಜ್ಜಿ ನಾನು ನಮ್ಮ ಹುಡುಗಿನ ಮೀಟ್ ಮಾಡಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಆಯ್ತು, ತಿಂಡಿ ಮಾಡ್ತೀನಿ. ಹುಷಾರಾಗಿ ಹೋಗಿದ್ ಬಪ್ಪ, ತಿಂಡಿ ತಿನ್ಕೊಂಡು. ಹ್ಞೂ ಬರ್ತೀನಿ ಅಜ್ಜಿ. ತಬ್ಲಿ ಹುಡ್ಗ ಅಂತ ಸಾಕ್ತೆ, ಅವನ ಅಪ್ಪ ಅದನ್ನು ಊರು ತುಂಬ ಕುಡ್ಕೊಂಡು ತಿರುಗ್ತಾನೆ. ಒಳ್ಳೆ ಅಕ್ಕಿ ಬಂದೈತೆ, ಬಾ ಕ್ಯಾಚ್ ಹಾಕೋಣ. ನಡಿ. ಮಚ್ಚ ಬೇಬಿ ಸೀರೆ ನೋಡ, ಸಖತ್ತಾಗಿದೆ. ಸೀರೆ ಎಲ್ಲ ಬೇಡ ಬಿಡು ಮಚ್ಚ. ಬಿಡೋ ಸೀರೆನ, ಯಾರ ನೀವೆಲ್ಲ?
ನನ್ನ ಮಕ್ಕಳ ನನ್ನ ಹುಡುಗಿ ಮೇಲೆ ಕೈ ಹಾಕ್ತೀರಾ? ಹಾಂ, ಬಾಮ ಹೋಗೋಣ. ಒಂದು ನಿಮಿಷ ಬಂದೇ ಇರಮ್ಮ. ಎಲ್ಲೋಗ್ತಿದ್ಯಾ? ಓ, ಹೂ ತರಕ್ ಹೋಗಿದ್ದಾ? ಹಾಂ ಹೌದು. ಗುಡಿಲಿ ದೇವರಿದ್ರೇನೆ ಚಂದ, ನೀನು ಮುಡಿಲಿ ಹೂ ಇದ್ರೇನೆ ಅಂದ. ಬನ್ನಿ ಹೋಗೋಣ. ಕಣ್ಣು ಮುಚ್ಕೋ. ಕಣ್ ತೆಗಿ ಇವಾಗ. ಗೆಜ್ಜೆ. ಹಾ, ನಂಗ್ ಹಾಕ್ಲಾ? ಗೆಜ್ಜೆ ಅಂದ್ರೆ ತುಂಬಾ ಇಷ್ಟ. ಅದನ್ ಗೊತ್ತಾಗೆ ತಂದಿದ್ದು. ಹಾಕ್ಲಾ? ಸರಿ. ಚೆನ್ನಾಗೈತಾ? ಏಯ್ ಲಕ್ಷ್ಮಿ, ಟೀ ತಗೊಂಬಾ. ಬಂದೆ. ನಾಳೆ ನಿನ್ ಮಗಳಿಗೆ ಗಣ್ಣವ್ರು ಬರ್ತಿದ್ದಾರೆ, ರೆಡಿಯಾಗಿ ಹೇಳು. ಗಣ್ಣರ್ ಬರ್ತಾರಂತೆ, ಎಲ್ಲೂ ಹೋಗ್ಬಾರ್ದಂತೆ, ಮನೇಲೇ ಇರ್ಬೇಕಂತ ಕಣವ. ಅಮ್ಮ, ನಂಗೆ ಈ ಮದ್ವೆ ಎಲ್ಲ ಇಷ್ಟ ಇಲ್ಲ. ಯಾಕಿಷ್ಟ ಇಲ್ಲ? ಯಾಕಿಷ್ಟ ಇಲ್ಲ ಹೇಳು? ನಂಗೆ ಇವಾಗ್ಲೇ ಮದ್ವೆ ಎಲ್ಲ ಇಷ್ಟ ಇಲ್ಲ ಕಣಮ್ಮ. ಯಾಕಿಷ್ಟ ಇಲ್ಲ ಅಂತ ಏನಾರು ಮಾಡ್ಕೊಳಪ್ಪ, ನನಗೂ ಗೊತ್ತಿಲ್ಲ. ನಿಮ್ಮ ಅಪ್ಪುಂಟು ನೀನುಂಟು. ಯಾವಾಗ್ಲೂ ಇದೆ ಇವ್ರದು. ಅವಳ್ಗ ಮದ್ವೆ ಇಷ್ಟ ಇಲ್ವಂತೆ, ಅದೇನು ಹೇಳು ಹೋಗು. ಏನಮ್ಮ, ಗಂಡು ನೋಡೋ ಶಾಸ್ತ್ರ ಬೇಡ ಅಂದಂತಲ್ಲ ನೀನು? ಅಪ್ಪ, ಅದು ನಂಗೆ ಈಗಲೇ ಮದ್ವೆ ಇಷ್ಟ ಇಲ್ಲ. ಯಾಕಿಷ್ಟ ಇಲ್ಲ ನಿಂಗೆ ಮದ್ವೆ? ನೋಡಿಲ್ಲಿ, ಇದಕ್ಕೇನಾ ಅವನ ಹತ್ರ ಏನಿದೆ ಅಂತ ನೀನು ಲವ್ ಮಾಡ್ತಿದ್ಯಮ್ಮ ಅವನನ್ನ? ನಾನು ಅವ್ರನ್ನ ಮನ್ಸಾರ ಇಷ್ಟಪಡ್ತೀನಿ. ನಂಗೆ ಬೇರೆ ಯಾರು ಮದ್ವೆ ಆಗಕ್ ಇಷ್ಟ ಇಲ್ಲ. ಏನೇ ಅಂದೆ ನೀನು? ಅಮ್ಮ, ನೀ ಏನ್ರಿ ಮಾಡ್ತಾ ಇದ್ದೀರಾ? ಬಿಡ್ರಿ ಅವಳನ್ನ. ಎಷ್ಟೇ ಧೈರ್ಯ ನಿಂಗೆ? ನನ್ನ ಹತ್ರನೇ ಈ ರೀತಿ ಮಾತಾಡ್ತೀಯ? ಬಿಡ್ರಿ, ಹುಚ್ಚಿಡ್ತಿದ್ಯಾ ನಿಮ್ಗೆ? ಬಿಡೆ ಬಿಡೆ ನನ್ನ. ಈ ಮಾತ್ ಕೇಳಕ್ಕೆ ನಾವ್ ಇರ್ಬೇಕೇನವ? ನಿನ್ನ ಎತ್ತು ಸಾಕಿದ್ದು, ಇಲ್ಲಾಂದ್ರೆ ಆಗ್ಲೇ ವಿಷ ಕೊಟ್ಟು ಸಾಯಿಸ್ಬೇಕಿತ್ತು. ಬಾರೆ ಲಕ್ಷ್ಮಿ, ಅವಳಿಗೆ ಯಾಕೆ ವಿಷ ಕೊಡ್ಬೇಕು? ನಾವೇ ವಿಷ ತಗೊಂಡು ಸತ್ತೋಗೋಣ. ಆಗಿದ್ದಾಯ್ತು, ಹೇಳ್ ಮಗ್ಳೆ. ಆಯ್ತು, ಹೇಳ್ ಮಗ. ಅಪ್ಪ, ಅವನಂದ್ರೆ ನಂಗೆ ತುಂಬ ಇಷ್ಟ. ಆದರೆ ನಿಮ್ಮಷ್ಟೇನು ಅವನು ಇಂಪಾರ್ಟೆಂಟ್ ಅಲ್ಲ. ನಾನು ಅವನ್ನ ಬಿಟ್ಬಿಡ್ತೀನಿ. ಸಾರಿ ಅಪ್ಪ. ಆಯ್ತು ಆಯ್ತು ಬಿಡಮ್ಮ, ಆಯ್ತು ಬಿಡು. ನಿನ್ನ ಒಳ್ಳೇದಕ್ಕಲ್ವೇನಮ್ಮ ನಾವು ಹೇಳಿದ್ದು. ಬಾರೆ ಲಕ್ಷ್ಮಿ, ಹೋಗೋಣ. ಅವಳಿಗೆ ತೊಂದರೆ ಕೊಡೋದು ಬೇಡ.
ಇದ್ದಿದ್ದೆ ಯಾವಾಗಲೂ ಇದೇ ರಾಮಾಯಣ. ಸ್ವಾಮಿ, ನನ್ನ ಮಗಳು ಯಾರನ್ನು ಪ್ರೀತಿಸ್ತಾ ಇದ್ದಾಳೆ. ಇದರಿಂದ ನನ್ನ ಮಗಳನ್ನು ನೀವು ಪಾರು ಮಾಡಿ ಕೊಡಬೇಕು. ನೀವೇನಾದರೂ ನಮಗೆ ಒಂದೊಳ್ಳೆ ದಾರಿ ತೋರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಶಕ್ತಿಪೀಠಕ್ಕೆ ಬಂದಿದೆಯಾ, ಎಲ್ಲ ಒಳ್ಳೇದಾಯ್ತದೆ. ಯಾವುದೇ ತೊಂದರೆ ಇಲ್ದಂಗೆ ಎಲ್ಲ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದ್ರೆ ಎಲ್ಲ ಬಗೆಹರ್ತೈತೆ. ಆ ಭಗವಂತನ ನೆನ್ಕೊಂಡು ನಾನೊಂದು ಭಂಡಾರ ಕೊಡ್ತೀನಿ ಆ ಭಗವಂತಂದ, ಅದಿಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ. ಒಂಚೂರು ಹೊರಗಡೆ ಕೆಲಸ ಇದೆ, ಆಚೆ ಹೋಗ್ಬಿಟ್ಟು ಬರ್ತೀನಪ್ಪ. ಬಾರಪ್ಪ ಬೇಗ ಜಲ್ದಿ. ಅಜ್ಜಿ ನಾಟಿ ಕೋಳಿ ಅಡಿಗೆ ಮಾಡ್ತಿದ್ದಾರೆ, ಊಟ ಮಾಡೋಣ ಎಲ್ಲ ಒಟ್ಟಿಗೆ ಸೇರ್ಕೊಂಡು. ಆಯ್ತಪ್ಪ, ಬರ್ತೀನಿ. ಇವನ್ ಬೇರೆ ಇಲ್ಲೇ ಬಂದ್ಬಿಟ್ನಲ್ಲಪ್ಪ, ಏನು ಹೇಳೋದು? ಯಾಕೆ ರಾತ್ರಿ ಹತ್ರ ಮೆಸೇಜ್ ಹಾಕಿದೆ ಮರ್ತ್ಬಿಡು ಅಂತ? ರಾತ್ರಿನೇ ಹೇಳ್ದೆ ಅಲ್ವಾ ನಾನು ಮರ್ತ್ಬಿಡು ಅಂತ. ಅದೇ ಯಾಕೆ? ರೀಸನ್ ಇಲ್ವಾ ಅದಕ್ಕೆ? ನಮ್ಮಪ್ಪ ಅಮ್ಮಂಗೆ ಎಲ್ಲ ವಿಷಯ ಗೊತ್ತಾಗಿದೆ. ಅವರು ಸತ್ತೋಗ್ತೀನಂತ ಹೇಳ್ತಿದ್ದಾರೆ. ಅವ್ರಿಗಿದೆಲ್ಲ ಇಷ್ಟ ಇಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಹಾಗಂತ ನನ್ನ ಬಿಟ್ಟೋಗ್ಬಿಡ್ತೀಯಾ ಮಧ್ಯದಲ್ಲೇ? ಎಷ್ಟತಿ ಹೇಳ್ಬೇಕು ನಿಂಗೆ? ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ ಕೈ ಮುಗ್ದು ಕೇಳ್ಕೊತೀನಿ, ನನ್ ಬಿಟ್ಟೋಗ್ಬಿಡ ಚಿನ್ನಮ್ಮ, ಪ್ಲೀಸ್ ಬಿಟ್ಟೋಗ್ಬಿಡ ಕಣೆ. ನಿನ್ ಕೈ ಮುಗ್ದು ಕೇಳ್ಕೊತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡು, ಇಲ್ಲಾಂದ್ರೆ ನಾನೇ ಸತ್ತೋಗ್ಬೇಕಾಗುತ್ತೆ. ಲಾಸ್ಟ್ ಒಂದ್ ಮಾತು ಕೇಳಿಸ್ಕೊಂಡು ಹೋಗು. ಸಾರಿ ಕಣೋ, ನಾನು ನಮ್ಮ ಮನೆಯವ್ರ ಮಾತು ಕೇಳಬೇಕಾಗುತ್ತೆ. ನಂಗೆ ಬೇರೆ ದಾರಿ ಇಲ್ಲ. ತಾಯಿ ಇಲ್ದಿದ್ ನನಗೆ ತಾಯಿ ಸ್ಥಾನ ಕೊಟ್ಟಿದ್ದಲ್ಲೇ, ತಾಯಿ ಸ್ಥಾನ ತುಂಬುವಷ್ಟರಲ್ಲೇ ಬಿಟ್ಟೋದಲ್ಲೇ. ನೀ ಬರ್ತೀಯ ಅನ್ನೋ ಭರವಸೆಯಲ್ಲಿ ನಾನು ಉಸಿರಿರುವವರೆಗೂ ಕಾಯ್ತಾ ಇರ್ತೀನಿ. ಹಲೋ, ಬಿಟ್ಟೋದ್ಲು ಮಚ್ಚ ಅವಳನ್ನು. ಮಚ್ಚ 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 ಏನಾಯ್ತು? ಮಚ್ಚ ಹೇಳು, ಏನಾಯ್ತು? ಅಲ್ಲೇ ಮಚ್ಚ, ಅಯ್ಯೋ.
ಎತ್ತಮ್ಮ ಕೈಯೋ. ಪ್ರೀತಿ ಮಾಡೋ ನಾಟಕ ಆಡಿದ್ಲು, ಈಗ ಬಂದು ಅಳ್ತ ಕೂತವಳೆ. ಯಾವಾಗ್ಲೂ ನಾನು ಚಿನ್ನಮ್ಮ ಚಿನ್ನಮ್ಮ ಅಂತಿದ್ನಲ್ಲ, ಅವನ್ನೇ ಬ್ಲಾಕ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟಿಲ್ಲಮ್ಮ. ಅವನ್ ನಿನ್ನ ಮನ್ಸರ ಪ್ರೀತಿ ಮಾಡ್ತಿದ್ದಲ್ಲಮ್ಮ, ನಿನ್ನಿಂದಾಗಿ ಅನ್ಯಾಯವಾಗಿ ನನ್ನ ಮಗ ಸತ್ತೋದ. ಹೋಗ್ಲಿಲ್ಲಮ್ಮ, ನನ್ ಕಣ್ಮುಂದೆ ಕಾಣಿಸ್ಕೊಬೇಡ, ದೂರ ಹೋಗು. ನನ್ನ ಹುಡುಗಿ ಅಂತ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ತಿದ್ನಲ್ಲಕ್ಕ. ಅವಳು ಹಂಗ್ ನೋಡ್ಕೋಬೇಕು ಹಿಂಗ್ ನೋಡ್ಕೋಬೇಕು ಅಂತ ಏನೇನೋ ಕನ್ಸ್ ಕಟ್ಕೊಂಡಿದ್ದ. ಅಂತವನಿಗೆ ಹೆಂಗ್ ಮಾಡ್ಬಿಟ್ಟಲ್ಲಕ್ಕ ನೀನು. ಪ್ರೀತಿ ಪ್ರೇಮ ಅಂತ ಮಾಡ್ಬೇಕಾದ್ರೆ ನಿಮ್ಗೆ ಧೈರ್ಯ ಇರುತ್ತೆ. ನಿಮ್ಮ ಅಪ್ಪ ಅಮ್ಮಂಗೆ ಒಪ್ಸಿ ಮದ್ವೆ ಆಗಕ್ ನಿಮ್ಗೆ ಧೈರ್ಯ ಇರಲ್ವಾ? ನಿಮ್ ಜನ್ಮಕ್ಕೋಸ್ ಬೆಂಕಿ ಯಾಕ? ಈ ಎತ್ತ ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಯಾಕೆ ಬೇಕು ಈ ಶೋಕಿ ಅಲ್ಲ ನಿಮ್ಗೆ? ಮದ್ವೆ ಆಗೋಣ ಅಂದ್ರೆ ನಮ್ಮ ಅಮ್ಮ ಒಪ್ಲಿಲ್ಲ, ನಮ್ಮ ಅಪ್ಪ ಒಪ್ಲಿಲ್ಲ ಅಂತ ಏನೇನು ಹೇಳ್ಬಿಟ್ಟು ಮನ್ಸೊಬ್ರಿಗೆ ದೇಹ ಒಬ್ರಿಗೆ ಕೊಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆಲ್ಲ? ಇದೆಲ್ಲ ನೋಡ್ಬಿಟ್ಟು ನಮ್ಮ ಹುಡುಗರು ಬುದ್ಧಿ ಕಲಿಬೇಕು. ಥೂ, ಇದನ್ನೆಲ್ಲ ನೋಡಿ ಕೆಲವು ಹುಡುಗರಿಗೆ ಅರ್ಥ ಆಗ್ಬೇಕು ಇವನ್ನೆಲ್ಲ. ಥೂ, ಅಯ್ಯೋ ಇಷ್ಟ ಆಯ್ತು ಕಣಪ್ಪ. ನೀವ್ಯಾರಪ್ಪ? thank you